ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ದ ಕಿಲ್ಲೆದಾರ್ ಟಾಕ್ಸ್. ಇವತ್ತು ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಕೋಚಿಂಗ್ ತೊಂದ್ರೆ ಬೆಸ್ಟಾ ಅಥವಾ ಸೆಲ್ಫ್ ಸ್ಟಡಿ ಬೆಸ್ಟಾ ಅಂತ. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದಿರಲ್ಲ ಅವ್ರಿಗೆ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ, ತುಂಬಾ ಜನ ಕಮೆಂಟ್ ಹಾಕಿದ್ದಾರೆ, ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ನನ್ನ ಒಪಿನಿಯನ್ ಅಲ್ಲಿ ಏನೇನ್ ಅನ್ಸತ್ತಲ್ಲ ಅದನ್ನ ನಾನು ಹೇಳ್ತೀನಿ. ಫೈನಲಿ ಚೂಸ್ ನೀವು ಮಾಡಿ, ನಿಮಗೆ ಯಾವ್ದು ಬೇಕು ಅಂತ. ಸೆಲ್ಫ್ ಸ್ಟಡಿ ಬೇಕಾ ಅಥವಾ ಕೋಚಿಂಗ್ ಹೋಗಿ ಇದ್ ಮಾಡ್ತೀರಾ ಅಂತ. ಅದ್ರಲ್ಲಿ ಮುಖ್ಯವಾಗಿ ಒಂದು ಕೋಚಿಂಗ್ ಸೆಂಟರ್ ಬಹಳ ಮುಖ್ಯ ಆಗತ್ತೆ. ಏನಂದ್ರೆ ಯಾರಿಗೆಲ್ಲ ಕಾಸು ಐತೆ, ನಾನು ಅಫೋರ್ಡ್ ಮಾಡ್ತೀನಿ, ಕೋಚಿಂಗ್ ಸೆಂಟರ್ ಹೋಗ್ಬಹುದು ಅಂದವ್ರಿಗೆ ನಾ ಬೇಡ ಅಂತ ಹೇಳಲ್ಲ. ನಿಜವಾಗ್ಲೂ ಕೋಚಿಂಗ್ ಸೆಂಟರ್ ಹೋಗಿ ಹೆಲ್ಪ್ ಆಗ. ಏನಪ್ಪಾ ಅಂದ್ರೆ, ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಯಾವ್ದೇ ಒಂದು ಕೋಚಿಂಗ್ ಸೆಂಟರ್ ಜಾಯ್ನ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಗೆ ಏನೆಲ್ಲ ಸಿಲೆಬಸ್ ಐತೆ. ಎಕ್ಸಾಂಪಲ್, ನೀವು ಯಾವ ಎಕ್ಸಾಮ್ ಗೊತ್ತಿದ್ದೀರಾ? PSI ಗೊತ್ತಿದ್ದೀರಾ, KS ಗೊತ್ತಿದ್ದೀರಾ, ಅಥವಾ UPSC ಗೊತ್ತಿದ್ದೀರಾ? ನೀಟಾಗಿ ಪ್ರಾಪರ್ ಸಿಲೆಬಸ್ ಒಂದು ಗೊತ್ತಾಗತ್ತೆ ನಿಮ್ಗೆ. ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ನೀವು ಏನ್ ಎಕ್ಸಾಮ್ ಓದ್ತಿದ್ದೀರಲ್ಲ ಅದಕ್ಕೆ ಇರೋ ಅವಶ್ಯಕತೆ ಇರೋ ಎಲ್ಲಾ ಸಬ್ಜೆಕ್ಟ್ಗೂ ನಾಲೆಜ್ ಸಿಗತ್ತೆ ನಿಮ್ಗೆ. ಒಂದ್ಸರಿ ಎಲ್ಲಾ ಸಬ್ಜೆಕ್ಟ್ ನೀಟಾಗಿ ಟೀಚ್ ಮಾಡ್ತಾರೆ ನಿಮ್ಗೆ. ಅದ್ರ ಜೊತೆಗೆ ಏನಪ್ಪಾ ಅಡ್ವಾಂಟೇಜ್ ಅಂದ್ರೆ, ನಿಮ್ಗೆ ಗೈಡೆನ್ಸ್ ಸಿಗತ್ತೆ, ಅಲ್ಲಿ ಮೆಂಟರ್ಶಿಪ್ ಸಿಗತ್ತೆ. ನಿಮ್ ಸರೌಂಡಿಂಗ್ ಹೆಂಗಿರತ್ತಂದ್ರೆ, ಓದೋ ಎನ್ವೈರನ್ಮೆಂಟ್ ಇರತ್ತೆ. ಒಬ್ರು ನೋಡಿ ಒಬ್ರು ಕಲಿತೀರಾ, ಅಲೋನ್ ಫೀಲ್ ಆಗಲ್ಲ. ಯಾಕಂದ್ರೆ ಎಲ್ಲರೂ ಓದ್ತಿರ್ತಾರೆ, ಎಲ್ಲರೂ ಓದ್ತಿದಾರಪ್ಪ ನಾನು ಓದ್ಬೇಕು ಅಂತ ನಿಮ್ ಮೈಂಡ್ ಅಲ್ಲಿ ಬರುತ್ತೆ. ಆತರ ಬಂದಾಗ ಇನ್ನೂ ಹೆಲ್ಪ್ ಆಗತ್ತೆ. ಏನೆಲ್ಲ ಓದ್ಬೇಕು, ಏನ ಓದ್ಬಾರ್ದು, ಇದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇದೆಲ್ಲ ನಿಮ್ ಕೋಚಿಂಗ್ ಸೆಂಟರ್ ಅಲ್ಲಿ ಸಿಗತ್ತೆ. ಅದ್ರ ಜೊತೆಗೆ ಒಂದ್ ಹೇಳ್ತೀನಿ, ನೀವು ಎಂತ ಕೋಚಿಂಗ್ ಸೆಂಟರ್ ಸೇರ್ಕೊಳ್ಳಿ, ನೀವು ಲಕ್ಷ ಕಟ್ಟಿ ಕೋಚಿಂಗ್ ಸೆಂಟರ್ ಸೇರಿದ್ರು ಒಂದ್ ನಿಮ್ ತಲೆಯಲ್ಲಿ ಇರಬೇಕು, ಫೈನಲಿ ನೀವು ಓದ್ಬೇಕಷ್ಟೇ. ಅವರು ನಿಮಗ್ ದಾರಿ ತೋರಿಸ್ತಾರೆ, ಈ ದಾರಿಲಿ ಹೋಗಪ್ಪ ನೀನ್ ಸಕ್ಸಸ್ ಆಗ್ತೀಯಾ ಅಂತಾರೆ. ಬಟ್ ಆ ದಾರಿಲಿ ನಡಿಬೇಕಾಗಿರೋದ್ ನೀನ್. ಅಂದ್ರೆ ಕಷ್ಟ ಬಿದ್ದು ಓದ್ಬೇಕಾಗಿದ್ ನೀನೆ. ಫೈನಲಿ ಎಕ್ಸಾಮ್ ಯಾರು ಬರೆಯೋದು? ಕೋಚಿಂಗ್ ಸೆಂಟರ್ ಅವ್ರು ಬರೆಯಲ್ಲ, ನೀನೇ ಬರಿಬೇಕು. ನೀನ್ ಬರಿಬೇಕಂದ್ರೆ ನೀನು ಓದ್ಲೇಬೇಕು. ಅವ್ರು ಏನೇನ್ ಹೇಳ್ಕೊಡ್ತಾರಲ್ಲ ಅದನ್ನೆಲ್ಲ ತಲೆಯಲ್ಲಿ ಹಾಕೊಂಡ್ಬಿಟ್ಟು ಓದ್ಲೇಬೇಕು. ಮುಖ್ಯವಾಗಿ ಕೋಚಿಂಗ್ ಸೆಂಟರ್ ಅಲ್ಲಿ ತುಂಬಾ ಜನ ಸ್ಕ್ಯಾಮ್ ಆಗ್ತೀರಾ ನೋಡಿ. ನೀವು ಚೂಸ್ ಮಾಡ್ಬೇಕಾದ್ರೆ ಚೆನ್ನಾಗಿರೋ ಕೋಚಿಂಗ್ ಸೆಂಟರ್ ಚೂಸ್ ಮಾಡಿ. ಸ್ವಲ್ಪ ಅಲ್ಲಿ ಓದಿದವ್ರನ್ನ, ಅಲ್ಲಿ ಯಾರಾದ್ರೂ ಓದಿದಾರಾ ಆಯ್ತಾ, ಅಲ್ಲಿ ಯಾರೋ ಕ್ಲಾಸ್ ತಗೊಂಡಿದಾರಾ, ಹೇಗೈತೆ ಎನ್ವೈರನ್ಮೆಂಟ್, ನಾವು ದುಡ್ಡು ಕೊಟ್ಟಿದ್ದಕ್ಕೂ ವರ್ತಾ, ನಿಜವಾಗ್ಲೂ ಫ್ಯಾಕಲ್ಟಿ ಚೆನ್ನಾಗಿದಾರ, ಚೆನ್ನಾಗ್ ಮಾಡ್ತಾರ ಪಾಠನ, ನಿಮ್ಗೆ ಅರ್ಥ ಆಗತ್ತಾ, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇನ್ ಕೆಲವೊಬ್ರಿಗೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಅದ್ರಲ್ಲೂ ಕನ್ನಡ ಮೀಡಿಯಂ ಅವ್ರಿಗೆ ಬಹಳ ಪ್ರಾಬ್ಲಮ್. ತುಂಬಾ ಚೆನ್ನಾಗಿರೋ ಇನ್ಸ್ಟಿಟ್ಯೂಷನ್ ಗೆ ಸೇರ್ತಾರೆ, ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಕನ್ನಡದಲ್ಲಿ ಮಾಡಲ್ಲ, ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತಾರೆ. ಅವಾಗ ನಿಮ್ಗೇನ್ ಪ್ರಾಬ್ಲಮ್ ಆಗತ್ತೆ? ನಿಮ್ಗೆ ಇಂಗ್ಲಿಷ್ ಗ್ರಿಪ್ ಇರಲ್ಲ, ಇಂಗ್ಲಿಷ್ ಅಲ್ಲಿ ಏನೇ ಮಾಡಿದ್ರು ತಲೆ ಮೇಲೆ ಹಾರೋಗ್ಬಿಡತ್ತೆ, ನಿಮ್ಗೇನು ಓದಕ್ಕೆ ಆಗಲ್ಲ, ಏನು ಅರ್ಥ ಆಗಲ್ಲ, ನಿಮಗೆ ಈ ಪ್ರಾಬ್ಲಮ್ ಬರುತ್ತೆ. ಸೊ ಇವೆಲ್ಲ ನೀವು ಒಂದ್ಸರಿ ಯೋಚನೆ ಮಾಡ್ಕೊಂಡ್ಬಿಟ್ಟು ನೀವು ಚೂಸ್ ಮಾಡಿ. ಇದು ನಿಮ್ಗೆ ಒಂದು ಕೋಚಿಂಗ್ ಸೆಂಟರ್ಗೆ ಯಾರು ನಿಮ್ಗೆ ಅಫೋರ್ಡ್ ಆಗತ್ತೆ, ನಾನು ಬೆಂಗಳೂರಿಗೋ, ಧಾರವಾಡಗೋ, ಬಿಜಾಪುರ್ಗೋ ಹೋಗಿ ಓದ್ತೀನಿ, ಒಂದ್ ಒಳ್ಳೆ ಕೋಚಿಂಗ್ ಸೆಂಟರ್ ಸೇರ್ತೀನಿ ಅನ್ನೋರು. ಅದೇ ತರ ಸೆಲ್ಫ್ ಓದೋರ್ಗೆ, ನೀವು ಸೆಲ್ಫ್ ಸ್ಟಡಿ ಮಾಡೋರ್ಗೆ, ಮನೇಲಿ ಇದ್ಕೊಂಡೇ ಓದೋರ್ಗೆ, ತುಂಬಾ ಜನ ನನ್ ಕ್ವಶನ್ ಕೇಳಿದಿರ, ಮನೇಲಿ ಇದ್ಕೊಂಡು ನಾವು ಓದ್ಬೋದಾ, ಎಕ್ಸಾಮ್ ನಮ್ ಕೈಯಿಂದ ಕ್ರ್ಯಾಕ್ ಆಗತ್ತಾ ಅಂತ. 100% ಕ್ರ್ಯಾಕ್ ಆಗತ್ತೆ, ಅದ್ರಲ್ಲಿ ಯಾವ ಡೌಟು ಇಲ್ಲ. ಬಟ್ ಇದ್ರಲ್ಲಿ ನಿಮ್ಗೆ ಒಂದ್ 2-3 ಥಿಂಗ್ಸ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇವಾಗೆಲ್ಲ ಹೆಂಗಂದ್ರೆ, ಒಂದ್ ಕಾಲ ಇತ್ತು, ಒಂದ್ 10 ವರ್ಷ ಹಿಂದೆ ಇತ್ತು, ಕೋಚಿಂಗ್ ಸೆಂಟರ್ ಬಿಟ್ರೆ ಬೇರೆ ಕಡೆ ಮೆಟೀರಿಯಲ್ ಸಿಗ್ತಿರ್ಲಿಲ್ಲ, ಬೇರೆ ಕಡೆ ನಿಮ್ಗೆ ನಾಲೆಜ್ ಸಿಗ್ತಿರ್ಲಿಲ್ಲ. ಇವಾಗ ಬರೀ ನಿಮ್ಗೊಂದು ಯೂಟ್ಯೂಬ್ ಸಾಕು. ನಿಮ್ ಯೂಟ್ಯೂಬ್ ಅಲ್ಲಿ PC ಹಿಡಿದು ನೀವು IAS ಆಗೋ ತನಕನು ಪ್ರತಿ ಒಂದು ಕ್ಲಾಸು ಫ್ರೀ ಇದಾವೆ. ನಿಮ್ ಹತ್ರ ಒಂದು ಮೊಬೈಲು ಅಥವಾ ಒಂದು ಟ್ಯಾಬ್ ಇದ್ರೆ ಸಾಕು, ಮನೇಲಿ ಕುತ್ಕೊಂಡು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಓದ್ಬಹುದು. ಇದ್ರ ಜೊತೆಗೆ ನಿಮ್ಗೆ ಗೈಡೆನ್ಸ್ ಬೇಕು. ನಿಮ್ಗೆ ಯಾರಾದ್ರೂ ಒಬ್ರು ಗೈಡೆನ್ಸ್ ಮಾಡ್ಲೇಬೇಕು ನೀವು ಮನೇಲಿ ಓದ್ತಿದ್ದೀರಾ ಅಂದ್ರೆ. ಯಾಕಂದ್ರೆ ಈಗ ನೀವು ಈ ಫೀಲ್ಡ್ ಹೊಸಬ ಅಂದ್ರೆ ನಿಂಗೆ ಏನ್ ಗೊತ್ತಿರತ್ತೆ, ಏನು ಓದ್ಬೇಕು, ಏನು ಓದ್ಬಾರ್ದು ಅಂತ. ನಿಮ್ ಪಕ್ಕ ಗೈಡೆನ್ಸ್ ಇಲ್ಲ. ಫಸ್ಟ್ ನಿಮ್ ಮೈಂಡ್ ಡಿಸೈಡ್ ಮಾಡ್ಕೊಳ್ಳಿ, ನೀವು ಯಾವ್ದಕ್ ಓದ್ತಿದ್ದೀರಾ. KS ಓದ್ತಿದ್ದೀರಾ, KS ಬರೆಯೋ ಎಬಿಲಿಟಿ ನಿಮ್ ಹತ್ರ ಐತಾ, ಚೆನ್ನಾಗಿ ಕನ್ನಡ ಬರುತ್ತಾ, ಕನ್ನಡ ಓದಕ್ ಬರತ್ತಾ, ಕನ್ನಡ ಬರೆಯಕ್ ಬರತ್ತಾ, ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಐತಾ, ಓಕೆ. ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಹೌ ಟು ಸ್ಟಡಿ KS ಅಂತ. ನೆಕ್ಸ್ಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಹೇಗೆ KS ಓದ್ಬೇಕು ಅಂತ. ಇದೇ ತರ ನೀವು UPSC ಓದ್ತೀರಾ, ವಿಡಿಯೋಸ್ ಇದಾವೆ. PC ಓದ್ತೀರಾ, ವಿಡಿಯೋಸ್ ಇದಾವೆ. ಯಾವ್ದೆಲ್ಲ ಬುಕ್ಸ್ ಬೇಕು, ಹೆಂಗ್ ಓದ್ಬೇಕು, ಎಲ್ಲಾನು ಯೂಟ್ಯೂಬ್ ಅಲ್ಲಿ ಸಿಗತ್ತೆ ನಿಮ್ಗೆ. ಫಸ್ಟ್ ನೀವು R&D ಮಾಡಿ, ನೀವು ಏನ್ ಓದ್ತಿದ್ದೀರಾ ಅದಕ್ಕೆ ರಿಕ್ವೈರ್ಮೆಂಟ್ ಏನೇನೈತೆ, ನಾನು ಹೆಂಗ್ ಓದ್ಬೇಕು, ಇದನ್ನ ನೀಟಾಗಿ ಫಸ್ಟ್ ವಿಡಿಯೋ ನೋಡಿ ಎಲ್ಲ ಕಲ್ಕೊಳ್ಳಿ, ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸಿಲೆಬಸ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಲಕ್ಷ್ಮೀಕಾಂತ್ ಹಿಡಿದು DD ಬಸು ಹಿಡಿದು ಪೊಲಿಟಿ ಬೇಕಾದ್ರೆ ಜಿಯೋಗ್ರಫಿಯಲ್ಲಿ ಎಲ್ಲಾ ಬುಕ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರೋ ಲೆಕ್ಚರ್ಸ್, ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕ್ಲಾಸ್ ಮಾಡಿದ್ದಾರೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗ ಕುತ್ಕೊಳ್ಳಿ. ಬಟ್ ಏನ್ ಗೊತ್ತಾ, ಮನೇಲಿ ಓದೋರ್ಗೆ ಒಂದು ಕನ್ಸಿಸ್ಟೆನ್ಸಿ, ಇನ್ನೊಂದು ಆಚೆ ಈಚೆ ಡಿಸ್ಟ್ರಾಕ್ಷನ್ ಇರಬಾರ್ದು. ಯಾಕಂದ್ರೆ ಮನೇಲಿ ಕುತ್ಕೊಂಡು ಓದ್ತೀನಿ ಅಂತ ಜೋಶಲ್ಲಿ ಓದ್ಬಿಡ್ತೀರಾ. ಒಂದ್ ವಾರನೋ 15 ದಿನ ಜೋಶ್ ಇರುತ್ತೆ, ಅದಾದ ನಂತರ ಆ ಜೋಶ್ ಹೋಗ್ಬಿಡತ್ತೆ.
ನಾನು ಹೇಳ್ತಿರೋದು ಆ ಜೋಶ್ ಹೋಗ್ಬಾರ್ದು ನಿಮ್ಗೆ. ನಿಜವಾಗ್ಲು ನಿಮ್ ಸರೌಂಡಿಂಗ್ ಅಲ್ಲಿ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ, ಅಥವಾ ನಿಮ್ ಸೀನಿಯರ್ ಯಾರಾದ್ರೂ ಈ ಫೀಲ್ಡ್ ಅಲ್ಲಿ ಒಂದ್ 4-5 ವರ್ಷ ಇದ್ರೆ ಅವ್ರ ಗೈಡೆನ್ಸ್ ತಗೊಳ್ಳಿ, ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಒಂದು ಗೈಡೆನ್ಸ್ ತಗೊಂಡಾಗ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ನಾನು ಎಷ್ಟು ಓದ್ತಿದ್ದೀನಿ, ನಾನು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದೀನಾ, ನನ್ನ ಸಬ್ಜೆಕ್ಟ್ ನ ಹೇಗ್ ಅರ್ಥ ಮಾಡ್ಕೋಬೇಕು, ಸಬ್ಜೆಕ್ಟ್ ನ ಯಾವ ತರ ನಾನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಜ್ಞಾಪಕ ಉಳಿಯತ್ತೆ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ನಾನು ಓದ್ತೀನಿ, ಮನೇಲಿ ಕುತ್ಕೊಂಡು ಓದ್ತೀನಿ ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಯಾವ್ದೋ ಒಂದು ಕ್ಲಾಸ್ ಬರುತ್ತೆ, ಅದನ್ನ ನೋಡಿದ್ರೆ ನಿಮ್ಗೆ ನಾಲೆಜ್ ಬರಲ್ಲ. ಅದ್ರ ಬಗ್ಗೆ R&D ಮಾಡಿ ತಿಳ್ಕೊಳ್ಳಿ ಫಸ್ಟ್. ನಿಜವಾಗ್ಲೂ ಕ್ಲಾಸ್ ಏನ್ ನಡೀತೈತೆ, ಇವಾಗಿನ ಪ್ರೆಸೆಂಟ್ ಎಕ್ಸಾಮ್ ಏನ್ ಕೇಳ್ತೈತೆ, ಎಕ್ಸಾಮ್ ಟ್ರೆಂಡ್ ಎಲ್ಲಿ ಹೋಗ್ತೈತೆ, ಅದ್ರ ತಕ್ಕಂಗೆ ನಾನು ಹೆಂಗ್ ರೆಡಿ ಆಗ್ಬೇಕು, ನಿಜವಾಗ್ಲೂ ಒಳ್ಳೇದು. ಮನೇಲಿ ಕುತ್ಕೊಂಡು ಓದೋರ್ಗೆ ನಿಜವಾಗ್ಲೂ ಒಳ್ಳೇದು. ಯಾಕಂದ್ರೆ ಒಂದು ದುಡ್ಡು ಎಲ್ಲೂ ಖರ್ಚು ಮಾಡಂಗಿರಂಗಿಲ್ಲ, ಇನ್ನೊಂದು ಫ್ಯಾಮಿಲಿ ಬಿಟ್ಟು ಹೊರಗಡೆ ಹೋಗಂಗಿಲ್ಲ. ಬಟ್ ನೀವು ಮನೆಯಲ್ಲಿ ಒಂದು ರೂಮು, ಒಂದು ಸ್ಪೆಸಿಫಿಕ್ ನಿಮ್ದೆ ಅಂತ ಒಂದು ಜಾಗ ಮಾಡ್ಕೊಂಡ್ಬಿಟ್ಟು, ಆಯ್ತಾ, ಡೈಲಿ ಇಷ್ಟು ಅವರ್ನ ಇದಕ್ಕೆ ಕೊಡ್ತೀನಿ, ಡೈಲಿ ಮಿನಿಮಮ್ 8ರಿಂದ 10 ಅವರ್ ನಾನು ಓದ್ತೀನಿ ಮನೆಯಲ್ಲಿ, ಆ ನಂತರ ಹುಡುಕಿದ ಫ್ಯಾಮಿಲಿಗೆ ಒಂದ್ ಸ್ವಲ್ಪ ನೋಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ದವ್ರು ಮನೇಲಿ ನಿಜವಾಗ್ಲೂ ಓದ್ಬೋದು. ನಿಮ್ಗೆ ಟೆಸ್ಟ್ ಸೀರೀಸ್ ತಗೋಬೇಕಾ, ಮನೇಲಿ ಚೆನ್ನಾಗಿ ರೆಡಿ ಆಗಿ ಎಲ್ಲ ಸರೌಂಡಿಂಗ್ ಎಲ್ಲ ಟೆಸ್ಟ್ ಸೀರೀಸ್ ಐತೆ, ಹೋಗಿ 1-2 ಬರ್ದು ಬನ್ನಿ, ನಿಮ್ಗೆ ಐಡಿಯಾ ಬರುತ್ತೆ. ಇದೇ ತರ ಪ್ರೋಸೆಸ್ ಆಗ್ತಾ ಇರತ್ತೆ. ನಿಮ್ಗೆ ಕೋಚಿಂಗ್ ಸೆಂಟರ್ ಬಂದು ಓದೋರು ನಮ್ಗೆ ಅಫೋರ್ಡ್ ಮಾಡ್ತೀನಿ, ನಾನು ಫೈನಾನ್ಸಿಯಲಿ ಸ್ಟ್ರಾಂಗ್ ಇದೀನಿ, ಮನೆ ಕಡೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಬಂದು ಕೋಚಿಂಗ್ ಸೇರಿ, ಅದು ಕೆಟ್ಟದಂತ ಹೇಳಲ್ಲ ನಾನು. ಬಟ್ ಚೂಸ್ ಮಾಡಿ ಚೆನ್ನಾಗಿರೋ ಕೋಚಿಂಗ್ ಸೆಂಟರ್. ನಿಮ್ಗೇನಾದ್ರು ಅಂತ ಒಳ್ಳೆ ಕೋಚಿಂಗ್ ಸೆಂಟರ್ ಬೇಕು, ಯಾವ್ದು ಚೆನ್ನಾಗೈತೆ ಅಂತ ಏನೋ ಡೌಟ್ ಇದ್ರೆ ನಂಗೆ ಕಾಲ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇರುತ್ತೆ, ಒಂದು ಕಾಲ್ ಮಾಡಿ, ನಾನು ಸಜೆಷನ್ ಮಾಡ್ತೀನಿ ನಿಮ್ಗೆ ಬೆಸ್ಟ್ ಕೋಚಿಂಗ್ ಸೆಂಟರ್ ಯಾವ್ದೈತೆ ಅಂತ. ನೀವು ಯಾವ ಎಕ್ಸಾಮ್ ಓದಿ ಅದೇ ತರ ಈಗ ಮನೇಲಿ ಓದೋ ನಿಜವಾಗ್ಲು ತುಂಬಾ ಜನಕ್ಕೆ ಒಂದು ತಪ್ಪು ಕಲ್ಪನೆ ಐತೆ. ಏನಪ್ಪಾ ಅಂದ್ರೆ ಮನೇಲಿ ಕುತ್ಕೊಂಡ್ರೆ ನಾವು ಕ್ಲಿಯರ್ ಆಗಲ್ಲ ಅಂತ. ನನ್ ಕಣ್ ಮುಂದೆ ತುಂಬಾ ಜನ ಇದ್ದಾರೆ. ಇಲ್ಲೇ ತುಮಕೂರಲ್ಲಿ ಪ್ರಕಾಶನ ಅಂತ ನಮ್ ಸೀನಿಯರ್ PDO ಆಗಿದ್ದಾರೆ. ಮನೇಲಿ ಕುತ್ಕೊಂಡು ಓದಿದವರು, ಬರೀ 8 ತಿಂಗಳು ಓದಿದ್ದವರು. ನಿಮ್ಗೆ ಓದ್ತೀನಿ, ನಾನ್ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು. ಆ ಛಲ 1 ವಾರದಲ್ಲೇ ಮುಗ್ದು ಹೋಗ್ಬಾರ್ದು. ಕೆಲವೊಬ್ರು ಹುಡುಗರು ಹೆಂಗ್ ಗೊತ್ತಾ, ಈಗಿನ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಹೆಂಗ್ ಆಗ್ಬಿಟ್ಟವ್ರಂದ್ರೆ 20 ಸೆಕೆಂಡ್ ಇರೋ ಮೈಂಡ್ ನೆಕ್ಸ್ಟ್ 20 ಸೆಕೆಂಡ್ ಇರಲ್ಲ. ಅರ್ಥ ಆಯ್ತಾ ನಿಮ್ಗೆ? ಇವತ್ತು ಮನಗ್ಬೇಕಾದ್ರೆ ಒಂದ್ ಯೋಚನೆ ಮಾಡಿ ಮನಗ್ತೀರಾ, ಬೆಳಿಗ್ಗೆ ಇನ್ನೊಂದು ಡಿಸಿಷನ್ ತಗೋತೀರಾ. ಈ ತಪ್ಪನ ಮಾಡ್ಬೇಡಿ. ಒಂದಕ್ಕೆ ಯಾವ್ದಕ್ಕೂ ಸ್ಟಿಕ್ ಆನ್ ಆಗಿ ನಾನು ಇದನ್ನೇ ಮಾಡ್ತೀನಾ, ನೀವು ಅದೇ ಮಾಡ್ಬೇಕು. ಲೈಫ್ ಅಲ್ಲಿ ಅವಾಗ್ಲೇ ಸಕ್ಸಸ್ ಆಗಕ್ಕಾಗೋದು. ನಿಮ್ ದಿನಕ್ಕೆ ಹೇಗಂದ್ರೆ ಮೈಂಡ್ ದಿನಕ್ಕೆ 100 ಯೋಚನೆ ಬರ್ಸತ್ತೆ. ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು. ನೀವು ಒಂದಕ್ಕೆ ಅಟ್ಯಾಚ್ಮೆಂಟ್ ಯಾವ್ದಾದ್ರು ಒಂದ್ ಚೂಸ್ ಮಾಡಿ. ನನ್ PC ನೇ ಆಗ್ಬೇಕಾ, ಪ್ರಾಪರ್ ಆಗಿ PC ಗೆ ಓದಿ. ನಾನು KS ಆಗ್ಬೇಕಾ, ಪ್ರಾಪರ್ ಆಗಿ KS ಗೆ ಓದಿ. ನೀವು ಬೆಳಿಗ್ಗೆ ಒಂದು ಡಿಸಿಷನ್ ಮಾಡೋದು, ಸಂಜೆ ಒಂದು ಡಿಸಿಷನ್ ತಗೋದು ಅಂದ್ರೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ನಿಮ್ ಮೈಂಡ್ ನೀವೇ ಕ್ಲಾರಿಟಿ ಇರಲ್ಲ. ಫಸ್ಟ್ ನೀವು ಕ್ಲಾರಿಟಿ ತಗೊಳ್ಳಿ. ನಮ್ಮ ಮನೇಲಿ ಕುತ್ಕೊಂಡ್ರೆ ಆಗತ್ತ ನಮ್ ಕೈಲಿ ಅಂತ. ಇಲ್ಲ ನಂಗೆ ಓದೋ ಎನ್ವೈರನ್ಮೆಂಟ್ ಬೇಕು, ಎಲ್ಲರ ಜೊತೆನೂ ಓದ್ಬೇಕು ಅಂದ್ರೆ ಕೋಚಿಂಗ್ ಸೆಂಟರ್ ಸೇರ್ಕೊಳ್ಳಿ. ಇಲ್ಲಪ್ಪ ನಂಗೆ ಏನು ಅವಶ್ಯಕತೆ ಇಲ್ಲ, ನಾ ಮನೇಲಿ ಎತ್ಕೊಂಡೆ ಕ್ರ್ಯಾಕ್ ಮಾಡ್ತೀನಿ, ನಾನು ಕಂಫರ್ಟೇಬಲ್ ಆಗಿದ್ದೀನಿ ಅಂತ ಅಂದ್ರೆ ನಿಜವಾಗ್ಲು ನಿಮ್ ಮೈಂಡ್ ಸ್ಟ್ರಾಂಗ್ ಇದ್ರೆ ಮಾಡಿ. ಇದ್ರ ಜೊತೆಗೆ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್. ಯಾರೆಲ್ಲ ಮನೇಲಿ ಓದ್ತಿದ್ದೀರಲ್ಲ ಅವ್ರಿಗೆ ಮೆಂಟರ್ಶಿಪ್ ಬೇಕೇ ಬೇಕು. ಯಾರಾದ್ರೂ ಒಬ್ರು ಓದ್ದವ್ರು, ಸೀನಿಯರು ಇಂಥವ್ರು ಹಿಡ್ಕೊಳ್ಳಿ, ಅವ್ರನ್ನ ಕೇಳಿ, ಸಜೆಷನ್ ಕೇಳಿ, ಆಯ್ತಾ. ಅದ್ರ ತಕ್ಕಂಗ ಅವ್ರು ಹೇಳಿರೋ ದಾರಿಯಲ್ಲಿ ಹೋಗಿ, ಬೇಗನೆ ಸಕ್ಸಸ್ ಸಿಗ್ತೀರಾ. ಇದ್ರ ಮುಂದೆ ಏನೇ ನಿಮ್ಗೆ ಡೌಟ್ ಇದ್ರು ವಿಡಿಯೋ ಕಮೆಂಟ್ ಅಲ್ಲಿ ಹಾಕಿ, ಆಯ್ತಾ, ನಿಮ್ಗೆ ಆನ್ಸರ್ ಮಾಡ್ತೀನಿ ನಾನು. ಅದೇ ತರ ನನ್ನ ನಂಬರು ಇರುತ್ತೆ, ಎತ್ಕೊಳ್ಳಿ. ಏನೇ ಡೌಟ್ ಇದ್ರೆ ಕಾಲ್ ಮಾಡಿ, ನಿಮ್ಗೆ ಆನ್ಸರ್ ಮಾಡ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.